ಕಟಕೋಳ ಪೊಲೀಸರ ಭರ್ಜರಿ ಭೇಟಿ, ಬಂಧಿತರಿಂದ 21 ಲಕ್ಷದ ಚಿನ್ನಾಭರಣ ವಶ. ಕಳ್ಳತನವಾದ 48 ಗಂಟೆಯಲ್ಲೇ ಇಬ್ಬರು ಆರೋಪಿತರ ಬಂಧನ, 21 ಲಕ್ಷದ ಒಡವೆ ವಶ. ಹಾಸ್ಟೆಲ್ ವಾರ್ಡನ್ ಮನೆ ಕಳ್ಳತನ ಪ್ರಕರಣದಲ್ಲಿ ಇಬ್ಬರು ಖತರ್ನಾಕ್ ಮನೆಗಳ್ಳರು ಈಗ ಪೊಲೀಸ್ ಅತಿಥಿ. ಈ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಟಕೋಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಕೋಟೆ ನಿವಾಸಿ ಹಾಸ್ಟೆಲ್ ವಾರ್ಡನ್ ಆಗಿರುವ ದಿಲ್ಶಾದ್ ದದಾಫ್ ಅವರ ಮನೆಯಲ್ಲಿ ಮೇ 5ರಂದು ಕಳ್ಳತನ ನಡೆದಿತ್ತು. ಸುತ್ತಮುತ್ತಲಿನ ಹಳ್ಳಿಗಳ ಜನರಲ್ಲಿ ಭಯದ ವಾತಾವರಣ ಮನೆ ಮಾಡಿತು. ಈ ಬಗ್ಗೆ ಕಟಕೋಳ ಠಾಣೆಯಲ್ಲಿ ದೂರು ದಾಖಲಾಗುತ್ತಿದ್ದಂತೆಯೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ವಿಶೇಷ ತಂಡ ರಚಿಸಿ ತನಿಖೆ ಕೈಗೊಂಡಿದ್ರು. ಕೇವಲ 48 ಗಂಟೆಗಳ ಅವಧಿಯಲ್ಲಿ ಆರೋಪಿತರಾದ ಮೂಡಲಗಿ ತಾಲೂಕಿನ ಕಮಲದಿನ್ನಿ ನಿವಾಸಿ ಹನುಮಂತ್ ಯಲ್ಲಪ್ಪ ಮಾರಾಪುರ್ 27 ವರ್ಷ ಮತ್ತು ಹಸೀನಾ ಅಪ್ಪಾಸಾಬ್ ನದಾಫ್ 24 ವರ್ಷ ಎಂಬುವವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಸುಮಾರು 154.6 ಗ್ರಾಂ ತೂಕದ ಚಿನ್ನದ ಆಭರಣಗಳು, 45 ಗ್ರಾಂ ಬೆಳ್ಳಿ ಹಾಗೂ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಸೇರಿದಂತೆ ಒಟ್ಟು 21,13,810 ರೂಪಾಯಿ ಮೌಲ್ಯದ ಮಾಲನ್ನ ಪೊಲೀಸರು ವಶಪಡಿಸಿಕೊಂಡು ಕಳ್ಳತನ ಪ್ರಕರಣದ ಇಬ್ಬರು ಖತರ್ನಾಕ್ ಕಳ್ಳರನ್ನ ಜೈಲಿಗಟ್ಟಿದ್ದಾರೆ. ಸಿಪಿಐ ವಿನಾಯಕ್ ಬಡಗೇರ್ ಹಾಗೂ ಪಿಎಸ್ಐ ಬಸವರಾಜ ಕೊನ್ನೂರೆ ನೇತೃತ್ವದ ತಂಡದ ಈ ಕಾರ್ಯಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕದ ಸುದ್ದಿ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.